ಕೃಷ್ಣಪ್ಪ. ನಾನು ಓದುತ್ತಿರುವುದು 7ನೇ ವರ್ಗ. ನಾನು ಮಾಡುತ್ತಿರುವುದು ಸೇವಾ ಪ್ರಾಜೆಕ್ಟ್ನಲ್ಲಿ, ಅಂದರೆ ಪರಿಸರವನ್ನು ಉಳಿಸಿ. ನಾನು ಉಪಯೋಗಿಸಿಕೊಂಡ ವಸ್ತುಗಳು 2 ಥರ್ಮಾಕೋಲ್ ಪೇಂಟ್, 2 ಕಾಶಿಕ್ ಪೇಪರ್, ಪೇಂಟ್ ಬಾಕ್ಸ್ ಮತ್ತು ಪ್ಲಾಸ್ಟಿಕ್ ಪ್ಲಾಂಟ್ಸ್ಗಳು ಮತ್ತು HIW ಬ್ಯಾಟ್ರಿ, 2 ಲೈಟ್ಗಳು, 1 DC ಮೋಟಾರ್ ಮತ್ತು ಔಷಧಿ ಪೆಟ್ಟಿಗೆಗಳು ಮತ್ತು ಹತ್ತಿ ಮತ್ತು ಮರಗಳನ್ನು ಕಡಿಯುವ 2 ಮಾನವರು ಮತ್ತು ಗಿಡಗಳಿಗೆ ನೀರು ಹಾಕುವ 2 ಮಕ್ಕಳು. ನಾನು ಮಾಡಿದ ವಿಷಯವೇನೆಂದರೆ ಒಂದು ಶುದ್ಧ ಪರಿಸರ, ಇನ್ನೊಂದು ಅಶುದ್ಧ ಪರಿಸರ. ಅಶುದ್ಧ ಪರಿಸರದಲ್ಲಿ ಪರಿಸರ ಮಾಲಿನ್ಯ ಉಂಟಾಗಬಹುದು ಎಂದು ನೀವು ನೋಡಬಹುದು. ಅಶುದ್ಧ ಪರಿಸರದಲ್ಲಿ ಕೆಲವು ರೀತಿಗಳಿವೆ. ಅವು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ. ವಾಯು ಮಾಲಿನ್ಯ ಹೇಗೆ ಉಂಟಾಗಬಹುದೆಂದರೆ ಕಾರ್ಖಾನೆಗಳಿಂದ ಬರುವ ಹೊಗೆಯಿಂದ, ವಾಹನಗಳಿಂದ ಬರುವ ಹೊಗೆಯಿಂದ ಮತ್ತು ಗಿಡಗಳನ್ನು ಕಡಿಯುವುದರಿಂದ ವಾಯು ಮಾಲಿನ್ಯವು ಉಂಟಾಗುತ್ತದೆ. ಇದರಿಂದ ನಮಗೆ ಉಸಿರಾಟಕ್ಕೆ ತೊಂದರೆಯಾಗುತ್ತದೆ. ಮತ್ತು ಜಲಮಾಲಿನ್ಯವು ರಾಸಾಯನಿಕ ಕಸವನ್ನು ಲಾರಿಯಿಂದ ನದಿಗೆ ಚೆಲ್ಲುವುದರಿಂದ ಮತ್ತು ಕಾರ್ಖಾನೆಗಳಿಂದ ಬರುವ ಚರಂಡಿ ನೀರನ್ನು ನದಿಗೆ ಚೆಲ್ಲುವುದರಿಂದ, ಬಟ್ಟೆಗಳನ್ನು ಒಗೆಯುವುದರಿಂದ ಮತ್ತು ದನಕರುಗಳನ್ನು ಸ್ನಾನ ಮಾಡಿಸುವುದರಿಂದ ಜಲಮಾಲಿನ್ಯವು ಉಂಟಾಗುತ್ತದೆ. ಮತ್ತು ಈ ನೀರನ್ನು ನಾವು ಸೇವಿಸಿದರೆ ನಮಗೆ ಆರೋಗ್ಯದ ತೊಂದರೆಯಾಗುತ್ತದೆ. ಮತ್ತು ಮಣ್ಣಿನ ಮಾಲಿನ್ಯ, ನಾವು ರಾಸಾಯನಿಕ ತ್ಯಾಜ್ಯ ವಸ್ತುಗಳನ್ನು ಅಲ್ಲಿ ಚೆಲ್ಲುತ್ತೇವೆ. ಮತ್ತು ರಾಸಾಯನಿಕ ಗೊಬ್ಬರವನ್ನು ಮತ್ತು ರಾಸಾಯನಿಕ ರಸಗೊಬ್ಬರಗಳನ್ನು ಸಸ್ಯಗಳಿಗೆ ಹಾಕುತ್ತೇವೆ. ಇದರಿಂದ ಮಣ್ಣಿನ ಫಲವತ್ತತೆಯು ಕಳೆದುಕೊಳ್ಳುತ್ತದೆ. ಇದರಿಂದ ಮಣ್ಣಿನ ಮಾಲಿನ್ಯವೂ ಆಗುತ್ತದೆ. ಇದರಲ್ಲಿ ಆಹಾರ ಬೆಳೆಗಳು ಬೆಳೆಯುವುದನ್ನು ನಾಶ ಮಾಡುತ್ತದೆ. ಮತ್ತು ಶಬ್ದ ಮಾಲಿನ್ಯ, ವಾಹನಗಳಿಂದ ಬರುವ ಶಬ್ದ ಮತ್ತು ಕಾರ್ಖಾನೆಗಳಿಂದ ಬರುವ ಯಂತ್ರಗಳ ಶಬ್ದದಿಂದ ಯಾರಾದರೂ ಹೃದಯಾಘಾತವಿದ್ದವರು ಅಥವಾ ವಯಸ್ಸಾಗಿದ್ದ ವ್ಯಕ್ತಿಗಳಿಗೆ ಇದು ಅಪಾಯವಾಗುತ್ತದೆ. ಇದರಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಇವುಗಳನ್ನು ತಡೆಗಟ್ಟುವುದು ಹೇಗೆಂದರೆ ವಾಯು ಮಾಲಿನ್ಯದಲ್ಲಿ ಮರಗಳನ್ನು ಕಡಿಯಬಾರದು ಮತ್ತು ಕಾರ್ಖಾನೆಗಳಿಂದ ಬರುವ ಹೊಗೆಯನ್ನು ಬಿಡಬಾರದು ಮತ್ತು ವಾಹನಗಳಿಂದ ಬರುವ ಹೊಗೆಯನ್ನು ಬಿಡಬಾರದು. ಇದರಿಂದ ವಾಯು ಮಾಲಿನ್ಯವು ಉಂಟಾಗುವುದಿಲ್ಲ. ಇದರಿಂದ ಉಸಿರಾಟದಿಂದ ಸುರಕ್ಷಿತವಾಗಿರಬಹುದು. ಮತ್ತು ಜಲಮಾಲಿನ್ಯ, ನಾವು ರಾಸಾಯನಿಕ ಕಸವನ್ನು ನದಿಗೆ ಚೆಲ್ಲಬಾರದು ಮತ್ತು ಕಾರ್ಖಾನೆಗಳಿಂದ ಬರುವ ಚರಂಡಿ ನೀರನ್ನು ನದಿಗೆ ಬಿಡಬಾರದು ಮತ್ತು ದನಕರುಗಳನ್ನು ಸ್ನಾನ ಮಾಡಿಸಬಾರದು, ಬಟ್ಟೆಗಳನ್ನು ತೊಳೆಯಬಾರದು. ಇದರಿಂದ ನಮಗೆ ಜಲಮಾಲಿನ್ಯವು ಉಂಟಾಗುವುದಿಲ್ಲ. ಈ ನೀರನ್ನು ನಾವು ಸೇವಿಸಿದರೆ ಸುರಕ್ಷಿತವಾಗಿ ಇರಬಹುದು. ಮತ್ತು ಮಣ್ಣಿನ ಮಾಲಿನ್ಯ, ನಾವು ರಾಸಾಯನಿಕ ಗೊಬ್ಬರ ಮತ್ತು ತ್ಯಾಜ್ಯ ವಸ್ತುಗಳನ್ನು ಹಾಕಬಾರದು. ಇದರಿಂದ ನಾವು ಸಾವಯವ ಗೊಬ್ಬರವನ್ನು ಬಳಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆಯು ಹೆಚ್ಚಾಗುತ್ತದೆ ಮತ್ತು ಆಹಾರದ ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತವೆ. ಮತ್ತು ಶಬ್ದ ಮಾಲಿನ್ಯ, ನಾವು ವಾಹನಗಳಿಂದ ಬರುವ ಶಬ್ದವನ್ನು ತಡೆಗಟ್ಟಬೇಕು ಮತ್ತು ಕಾರ್ಖಾನೆಗಳಿಂದ ಬರುವ ಯಂತ್ರಗಳ ಶಬ್ದವನ್ನು ತಡೆಗಟ್ಟಬೇಕು. ಮತ್ತು ನಗರಗಳಿಂದ ಹೆಚ್ಚು ಶಬ್ದ ಬರುತ್ತದೆ, ಇದನ್ನು ತಡೆಗಟ್ಟಬೇಕು. ಇದರಿಂದ ಹೃದಯಾಘಾತವಿದ್ದವರು ಅಥವಾ ವಯಸ್ಸಾದ ವ್ಯಕ್ತಿಗಳಿಗೆ ಏನು ಆಗುವುದಿಲ್ಲ. ಮತ್ತು ಇದು ಗಾಳಿಯ ಮಿಲ್ ಎಂದರೆ ಇದರಿಂದ ಉಪಯೋಗ ಏನೆಂದರೆ ಇದರಿಂದ ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗುತ್ತದೆ ಮತ್ತು ಜಲಪೂರಕ ಶಕ್ತಿಗೆ ಇದು ಉಪಯೋಗವಾಗುತ್ತದೆ. ವಿದ್ಯುತ್ ಶಕ್ತಿ ಹೇಗೆ ಉಪಯೋಗವಾಗುತ್ತದೆ ಎಂದರೆ ಗಾಳಿಯ ವೇಗದಿಂದ ಬ್ಲೇಡ್ಗಳು ತಿರುಗುತ್ತವೆ. ಇದರಿಂದ ಟರ್ಬೈನ್ಗಳು ಚಲನೆಯಾಗುತ್ತವೆ ಮತ್ತು ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗುತ್ತದೆ. ಜಲಪೂರಕ ಶಕ್ತಿ, ರೈತರು ಮತ್ತು ಇತರೆ ಹಳ್ಳಿಗಳಲ್ಲಿ ಗಾಳಿಯ ಮಿಲ್ಗಳನ್ನು ನೀರು ಪಂಪ್ ಮಾಡಲು ಬಳಸುತ್ತಾರೆ. ಇದರಿಂದ ಕೃಷಿ ಕಾರ್ಯಗಳಿಗೆ ಇದು ತುಂಬ ಉಪಯೋಗವಾಗುತ್ತದೆ. ಕೆಲವು ಹಳ್ಳಿಗಳಲ್ಲಿ ಗಾಳಿಯ ಮಿಲ್ಗಳನ್ನು ತುಂಬ ಬಳಸುತ್ತಾರೆ. ಧನ್ಯವಾದಗಳು.